ಸುಮಂತ್ರ ಎಷ್ಟು ಕೊಟ್ಟಿದ್ದಾರೆ ಸರ್? ಕೇಳಿ ಸರ್, ಅವರು ಹೇಳಿದ್ದಾರೆ, ಕೇಳಿ ಹೇಳಿ ಸರ್, ನೀವು ಹೇಳಿ ಸರ್. ಪ್ರೈಮ್ ಟೈಮ್ ಅಲ್ಲೇ ಕೊಟ್ಟಿದ್ವಿ. ನಮ್ಮ ವ್ಯವಸ್ಥಾಪಕರಿದಾರಲ್ಲ, ಅದನ್ನ ಮೊದಲಿಂದಾನೇ ಅಡ್ವಾನ್ಸ್ ಗಳು ಇದು ಮಾಡಿರ್ತಾರೆ. ಅದು ನಾವು ಮಧ್ಯ ತೋರಿ ನಮ್ಮ ಕನ್ನಡ ಸಿನಿಮಾ ಕೊಡ್ಲೇಬೇಕಂತೇಳಿ ಗಲಾಟೆ ಮಾಡಿ ನಾನು 3 ಶೋ ಪ್ರೈಮ್ ಟೈಮ್ ಅಲ್ಲಿ ಬುಕಿಂಗ್ ಆಪ್ಷನ್ ಅಲ್ಲಿ ವೈಭವಿನಲ್ಲಿ 6 ಶೋ ತೋರಿಸ್ತಾ ಇದೆ, ವೈಷ್ಣವಿಲಿ 6 ಶೋ ತೋರಿಸ್ತಾ ಇದೆ. ತೆಲುಗಿನ ಚಿತ್ರಕ್ಕೆ, ಕನ್ನಡದ ಚುಮಂತ್ರಕ್ಕೆ 3 ಶೋ ತೋರಿಸ್ತಾ ಇದೆ ಸರ್. ಇದು ನಿಮ್ಮದೇ ಚಿತ್ರ, ಕರ್ನಾಟಕದ ಚಿತ್ರ. ನೀವು ನಮ್ಮ ಫಿಲ್ಮ್ ಚೇಂಬರ್ ಅಧ್ಯಕ್ಷರು, ನಿಮ್ಮದೇ ಥಿಯೇಟರ್ ನಲ್ಲಿ ಕನ್ನಡಕ್ಕೆ ಸಿಗ್ತಾ ಇಲ್ಲ ಅಂತಂದ್ಮೇಲೆ ಹಂಗಿದ್ರೆ ಕನ್ನಡದ ನಿರ್ಮಾಪಕರು ಯಾರ ಹತ್ರ ಹೋಗಿ ಕೇಳಬೇಕು? ಚೇಂಬರ್ ಅಧ್ಯಕ್ಷ ನಮ್ಗೆ ಅಪ್ರೋಚ್ ಮಾಡಿರೋದು ಯಾವ ಟೈಮಲ್ಲಿ ಕೇಳಿ, ಅದೇ ಅದರ್ ಲ್ಯಾಂಗ್ವೇಜ್ ಅವರು ಯಾವಾಗ ಅಪ್ರೆಸ್ ಮಾಡಿದ್ದಾರೆ ಕೇಳಿ. ನಾನು ಅದನ್ನೇ ಸ್ಥಗಿತಗೊಳಿಸ್ಬಿಟ್ಟು ನಮ್ಮ ಕನ್ನಡ ಪ್ರಾಧಾನ್ಯತೆ ಕೊಡ್ರಿ ಅಂತ ಹೇಳಿ ನಾನು 3 ಶೋಗೆ ಅರೇಂಜ್ ಮಾಡಿದ್ದೀನಿ ಸರ್. ಸರ್ ಅಂದ್ರೆ ನೀವು ಹೇಳೋ ಪ್ರಕಾರ ನಮಗೆ ಫಸ್ಟ್ ಅವ್ರು ಅಪ್ರೋಚ್ ಮಾಡಿದ್ರೆ ಅವ್ರಿಗೆ ಕೊಡ್ತೀವಿ ಅಂತಿದ್ರೆ ಕನ್ನಡ ಪ್ರಿಫರೆನ್ಸ್ ಇಲ್ಲ ಸರ್. ವ್ಯಾಪಾರ ಇದು, ನಾವು ಕನ್ನಡಕ್ಕೆ ಪ್ರಾಧಾನ್ಯತೆ ಕೊಡಲೇಬೇಕು. ನಾವು ಆ ಸ್ಥಾನದಲ್ಲಿ ಕೂತಿರೋದ್ರಿಂದಾನೇ ನಾನು ಕೆಲವು ಸ್ಥಗಿತಗೊಳಿಸಿ ನಮ್ಮ ಕನ್ನಡಕ್ಕೆ ಪ್ರಾಧಾನ್ಯ ಕೊಡ್ರಪ್ಪ ಅಂತ ಹೇಳಿ ನಾನು ಅದನ್ನ ಮಾಡಿಸಿದ್ದೀನಿ ಸರ್. 3 ಶೋ ನಿಮ್ಮ ಮಾರ್ಗದಲ್ಲಿ 3 ಶೋ ಇದೆ ಸರ್. 3 ಶೋ ಕೂಡ ದೊಡ್ಡ ಸಾಧನೆ ಅಲ್ಲ ಸರ್ ಅದು.